ಮೂವಿ ಹೆಸರು ಮೈದಾನ್. ಮೂವಿ ಶುರುವಾಗುತ್ತೆ 1952 ಒಲಿಂಪಿಕ್ಸ್ ಗೇಮ್ ನಿಂದ ಭಾರತ ಮತ್ತೆ ಯುಗೋಸ್ಲಾವಿಯಾ ನಡುವೆ ಫುಟ್ಬಾಲ್ ಮ್ಯಾಚ್ ನಡೆದಿದೆ. ಭಾರತ ಈ ಪಂದ್ಯವನ್ನು 10-1 ಹೀನಾಯವಾಗಿ ಸೋಲುತ್ತೆ. ಇದನ್ನ ನೋಡಿ ಕೋಚ್ ರಹೀಮ್ ಅಲಿಯಾಸ್ ಅಜಯ್ ದೇವಗನ್ಗೆ ಅತೀವ ಬೇಜಾರಾಗಿದೆ. ಈಗ ಈ ವಿಚಾರ ಪೇಪರ್ ನಲ್ಲೆಲ್ಲ ಬಂದಿದೆ, ಹೀನಾಯವಾಗಿ ಸೋತೋದ್ರು ಅಂತ. ಇಂಡಿಯನ್ ಫುಟ್ಬಾಲ್ ಟೀಮ್ ಮೇಲೆ ಜನಗಳೆಲ್ಲ ಕೋಪ ಮಾಡ್ಕೊಂಡವ್ರೆ. ಸೋತವರ ಮರ್ಯಾದೆ ತೆಗೆದಿದ್ದಾರೆ. ಅಲ್ಲ, ನಾವು ಹಾಗೇನೆ ಗೆದ್ದವ್ರ ಬಾಲ ಹಿಡಿಯೋದು, ಸೋತವ್ರನ್ನ ಮೇಲೆ ತಕ್ಕ ಪ್ರಯತ್ನ ಪಡೋದಿಲ್ಲ, ಇನ್ನು ಕೆಳಗೆ ತಳ್ಳೋದು. ನೀವು ಯಾವಾಗ ನಮಗೆ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಈಗ ಇಂಡಿಯನ್ ಫುಟ್ಬಾಲ್ ಫೆಡರೇಷನ್ ಅವರು ಒಂದು ಮೀಟಿಂಗ್ ಅನ್ನು ಕರೆಸಿದ್ದಾರೆ, ಯಾಕೆ ಇಷ್ಟೊಂದು ಹೀನಾಯವಾಗಿ ಸೋತ್ವಿ ಅಂತ. ಫೆಡರೇಷನ್ ಅವರೆಲ್ಲ ಹೇಳ್ತಿದ್ದಾರೆ ಕೋಚ್ ರಹೀಮ್ ನಿಂದಲೇ ಈ ಪಂದ್ಯವನ್ನು ಸೋತಿದ್ದು, ಅವರೇ ಇದಕ್ಕೆಲ್ಲ ಕಾರಣ ಅಂತ. ಶುಭಾಂಕರ್ ಅನ್ನುವ ಒಬ್ಬ ವ್ಯಕ್ತಿ ಅಂತೂ ಅವ್ರನ್ನ ಕೆಲಸದಿಂದಲೇ ತೆಗೆದು ಬಿಡೋಣ ಅಂತ ಹೇಳ್ತಿದ್ದಾರೆ. ಆಗ ಅವರಿಗೆ ಖತರ್ನಾಕ್ ಉತ್ತರ ಕೊಡ್ತಾರೆ ರಹೀಮ್, ಸರಿ ಜವಾಬ್ದಾರಿಯನ್ನ ನಾನು ಹೊತ್ಕೊಳ್ಳೋಕೆ ಸಿದ್ಧ ಇದ್ದೀನಿ, ಆದ್ರೆ ಇಂಡಿಯನ್ ಟೀಮ್ಗೆ ಪ್ಲೇಯರ್ಸ್ ಗಳನ್ನ ಸೆಲೆಕ್ಟ್ ಮಾಡುವ ಜವಾಬ್ದಾರಿ ಕೂಡ ನೀವು ನನಗೆ ಕೊಡಬೇಕು ಅಂತ. ಸೊ ಬೇಸಿಕಲಿ ಏನಾಗ್ತಿದೆ ಅಂದ್ರೆ ಅಲ್ಲೂ ರಾಜಕೀಯ ನಡೆಸಿದೆ. ಸೆಲೆಕ್ಷನ್ ಮಾಡೋರು ತಮ್ಮದೇ ಸ್ಟೇಟ್ ಗಳ ಪ್ಲೇಯರ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂತವ್ರೆ, ಟ್ಯಾಲೆಂಟ್ ಅನ್ನ ಬಿಡ್ತಾವ್ರೆ. ಬೈ ದ ವೇ ಫೆಡರೇಷನ್ ಪ್ರೆಸಿಡೆಂಟ್ ಹೆಸರು ಅಂಜನ್ ಅಂತ, ಅವರು ರಹೀಮ್ಗೆ ಸಪೋರ್ಟ್. ಹೌದು, ರಹೀಮ್ ಹೇಳ್ತಿರೋದು ಸರಿ, ಅವ್ರಿಗೆ ಪ್ಲೇಯರ್ ಸೆಲೆಕ್ಟ್ ಮಾಡ್ಕೊಳ್ಳುವ ಅವಕಾಶವನ್ನು ಕೊಡೋಣ ಅಂತ. ಸರಿ, ಮೀಟಿಂಗ್ ಆದ ನಂತರ ರಹೀಮ್ ತನ್ನ ಮನೆಗೆ ಬರ್ತಾರೆ. ಮನೆಯಲ್ಲಿದೆ, ಹೈದರಾಬಾದ್ ನಲ್ಲಿ. ಮನೆಯಲ್ಲಿ ಹೆಂಡತಿ ಸಾಯಿರಾ ಇದ್ದಾರೆ, ಪ್ರಿಯಾಮಣಿ, ಜೊತೆಗೆ ಒಬ್ಬ ಮಗಳು, ಜೊತೆಗೆ ರಹೀಮ್ ಅವರ ಅಮ್ಮ ಕೂಡ ಇರ್ತಾರೆ. ಇನ್ನು ರಹೀಮ್ ಅವರ ಮಗನ ಹೆಸರು ಶಾಹಿದ್ ರಹೀಮ್ ಅಂತ, ಆತನಿಗೂ ಫುಟ್ಬಾಲ್ ಆಡುವ ಅತೀವ ಆಸೆ. ಇನ್ನು ಈ ರಹೀಮ್ಗೆ ಸಿಗರೇಟ್ ಸೇದುವ ದುರಭ್ಯಾಸ. ಅವ್ರ ಹೆಂಡತಿ ಯಾವಾಗ ಹೇಳ್ತಾರೆ ಸಿಗರೇಟ್ ಬಿಡಿ ಅಂತ. ಬಟ್ ಈ ಅಪ್ಪ ಕೇಳೋದಿಲ್ಲ. ಥ್ಯಾಂಕ್ ಗಾಡ್ ಬರೀ ಸಿಗರೇಟ್ ಕಾಣಿಸಿದೆ ಮೂವಿನಲ್ಲಿ, ವಿಮಲ್ ಪಾನ್ ಮಸಾಲ ಕಾಣಿಸಿಲ್ಲ. ನೀವು ಅಷ್ಟರಲ್ಲಿ ಇವರಿಗೆ ಫೆಡರೇಷನ್ ಪ್ರೆಸಿಡೆಂಟ್ ಅಂಜನ್ ಕಾಲ್ ಮಾಡ್ತಾರೆ, ನೀವು ಹೇಳಿದ ಪಾಯಿಂಟ್ ಎಲ್ಲರೂ ಒಪ್ಕೊಂಡಿದೀವಿ, ನೀವೇ ಟೀಮ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಸೊ ಅವತ್ತಿನ ಬೆಳಗ್ಗಿನಿಂದಲೇ ಒಬ್ಬ ಅಸಿಸ್ಟೆಂಟ್ ಅನ್ನ ಕರ್ಕೊಂಡು ಪ್ಲೇಯರ್ಸ್ ಗಳನ್ನ ಹುಡುಕಲಿಕ್ಕೆ ಹೋಗ್ತಾರೆ. ಫಸ್ಟ್ ಪ್ಲೇಸ್ ಸಿಕಂದರಾಬಾದ್. ಅಲ್ಲಿ ಗಲ್ಲಿನಲ್ಲಿ ಫುಟ್ಬಾಲ್ ಆಡ್ತಿರುವ ತುಳಸಿರಾಮ್ ಬಲರಾಮ್ ಅನ್ನೋ ಒಬ್ಬ ವ್ಯಕ್ತಿಯನ್ನು ಚೂಸ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಗಲ್ಲಿಯಲ್ಲಿ ಸಿಕ್ಕಾಪಟ್ಟೆ ಸಾಕದಾಗ ಫುಟ್ಬಾಲ್ ಆಡ್ತಿದ್ದಾರೆ ಇವರು ಮುಂದೆ. ಈ ಕಾರಣದಿಂದ ಅವ್ರನ್ನ ಚೂಸ್ ಮಾಡ್ಕೊಂಡ್ರು. ಅವರು ತುಂಬಾ ಕಡು ಬಡತನದಿಂದ ಬಂದಿದ್ದವರು. ರಹೀಮ್ ಮುಂದೆ ನಿನ್ನ ಜವಾಬ್ದಾರಿಯನ್ನು ನಾವು ತಗೊಳ್ತೀವಿ ಅಂತ ಅವ್ರನ್ನ ಕರ್ಕೊಂಡು ಫುಟ್ಬಾಲ್ ಆಡಕ್ಕೆ. ನೆಕ್ಸ್ಟ್ ಬೆಂಗಾಲ್ ವರ್ಸಸ್ ಮತ್ತೊಂದು ಸ್ಟೇಟ್ ನಡುವೆ ಗೇಮ್ ನಡೀತಿದೆ. ಆ ಗೇಮ್ ನೋಡೋಕೆ ಹೋಗ್ತಾರೆ ರಹೀಮ್. ಅಲ್ಲಿ PK ಮುಖರ್ಜಿ ಅಂತ ಒಬ್ಬ ಟ್ಯಾಲೆಂಟೆಡ್ ಪ್ಲೇಯರ್ ಇದ್ದಾರೆ. ಬಟ್ ಅವರು ಗೇಮ್ ನ ಮೇಲೆ ಫೋಕಸ್ ಮಾಡೋದಕ್ಕಿಂತ ಹುಡುಗಿಯರನ್ನ ಇಂಪ್ರೆಸ್ ಮಾಡೋದ್ರಲ್ಲಿ ಫೋಕಸ್ ತೋರಿಸ್ತಿರ್ತಾರೆ. ಸೊ ಹುಡುಗಿಯರ ಫೋಕಸ್ ತೆಗೆದ್ರೆ ಗೇಮ್ ಮೇಲೆ ಫೋಕಸ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ PK ಮುಖರ್ಜಿನ ರಹೀಮ್ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅಂಡ್ ಬುದ್ಧಿವಾದ ಹೇಳ್ತಾರೆ, ನಿನ್ನ ಫೋಕಸ್ ಬಾಲ್ ಮೇಲೆ ಇರಬೇಕು, ಗೋಲ್ ಮೇಲಲ್ಲ ಅಂತ. ಹೀಗೆ ಭಾರತದ ಮೂಲೆಗಳಿಂದಲೂ ಪ್ಲೇಯರ್ಸ್ ಗಳನ್ನ ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಯಾವುದೇ ಬೇಗ ಬಾಬಾ ಮಾಡೋದಿಲ್ಲ. ಈಗ ಗೋಲ್ ಕೀಪರ್ ಹುಡುಕುವ ಸಮಯ. ಪ್ರೆಸೆಂಟ್ ಗೋಲ್ ಕೀಪರ್ ತುಂಬಾ ಒಳ್ಳೆ ಗೋಲ್ ಕೀಪರ್, ಆದ್ರೆ ರಹೀಮ್ಗೆ ಸಿಕ್ಕಾಪಟ್ಟೆ ಉದ್ದ ಇರುವ ಗೋಲ್ ಕೀಪರ್ ಬೇಕು. ಸೊ ಇವರು ಪೀಟರ್ ತಂಗರಾಜ್ ಅನ್ನುವ 6 ಅಡಿ ವ್ಯಕ್ತಿಯನ್ನ ಚೂಸ್ ಮಾಡ್ಕೊಳ್ತಾರೆ. ಹೈಟ್ ಜಾಸ್ತಿ ಇದ್ರೆ ರೀಚ್ ಈಸಿಯಾಗಿ ಸಿಗುತ್ತೆ, ಬಾಲ್ ಗಳನ್ನ ತಡಿಬಹುದು ಅನ್ನೋದು ಇವರ ಕ್ಯಾಲ್ಕುಲೇಷನ್. ಸರಿ, ಎಲ್ಲ ಟೀಮ್ ಅನ್ನ ಸಿದ್ಧ ಮಾಡಲಾಯಿತು. 1956 ಒಲಿಂಪಿಕ್ ಟೀಮ್ಗೆ ಇವರ ಸಿದ್ಧತೆ ಶುರುವಾಯಿತು. ಸಿಕ್ಕಾಪಟ್ಟೆ ಕಠಿಣ ಟ್ರೈನಿಂಗ್ ನಂತರ ಇವರೆಲ್ಲ ಹೊರಡೋಕೆ ಸಿದ್ಧರಾದ್ರು ಒಲಿಂಪಿಕ್ ಗೆ. ಪ್ಲೇಯರ್ಸ್ ಗಳನ್ನ ಹುರಿದುಂಬಿಸೋಕೆ ಗವರ್ಮೆಂಟ್ ನವರು, ದೊಡ್ಡ ಮಿನಿಸ್ಟರ್ಗಳು ಎಲ್ಲರೂ ಒಂದು ಮೀಟಿಂಗ್ ಅನ್ನ ಕರೆದ್ರು. ಅದರಲ್ಲಿ ರಾಯ್ ಚೌಧರಿ ಅನ್ನುವ ಒಬ್ಬ ದೊಡ್ಡ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಕೂಡ ಬಂದ್ರು. ಈ ರಾಯ್ ಚೌಧರಿಗೆ ಸಿಕ್ಕಾಪಟ್ಟೆ ರೀಡರ್ಸ್ ಇದ್ರು. ಈ ಕಾರಣದಿಂದ ಸರ್ಕಾರ ಕೂಡ ಇವರು ಎದುರು ಮಾತಾಡ್ತಿರ್ಲಿಲ್ಲ, ಏನಾದ್ರು ಉಲ್ಟಾ ನೆಗೆಟಿವ್ ಬಿಡ್ತಾರೆ ಅಂತ. ಇಂತಿಪ್ಪ ರಾಯ್ ಚೌಧರಿ ಇಂಡಿಯನ್ ಫುಟ್ಬಾಲ್ ಬಗ್ಗೆ ಅತೀವ ನೆಗೆಟಿವ್ ಬರೀತಾ ಇದ್ದು. ಈಗ ರಾಯ್ ಚೌಧರಿ ಬಂದು ರಹೀಮ್ ಹತ್ರ ನಿಮ್ ಪ್ಲೇಯರ್ ಸರಿ ಇಲ್ಲ, ಹಂಗೆ ಅಂತ ಇಂಡಿಯನ್ ಟೀಮ್ ನ ಕಾಲ್ ಎಳಿತಿದ್ದಾರೆ. ನಮ್ಮ ಬೆಂಗಾಲಿಂದ ಜಾಸ್ತಿ ಪ್ಲೇಯರ್ಸ್ ಗಳಿಲ್ಲ ಅಂತೆಲ್ಲ ಹೇಳ್ತಾರೆ. ರಹೀಮ್ಗೆ ಅತೀವ ಕೋಪ ಬರುತ್ತೆ. ಫುಟ್ಬಾಲ್ ಬಗ್ಗೆ ಏನು ಗೊತ್ತಿಲ್ಲದವರಲ್ಲ ದೊಡ್ಡ ಜರ್ನಲಿಸ್ಟ್ ಆಗಿದ್ದಾರೆ, ನಿಮ್ ಕೆಲಸ ನೀವು ನೋಡ್ಕೊಳ್ಳಿ, ನಮ್ಮ ಕೆಲಸ ನಮಗೆ ಮಾಡೋಕ್ ಬಿಡಿ ಅಂತ ಹೇಳ್ಬಿಡ್ತಾರೆ. ಇದರಿಂದ ರಾಯ್ ಚೌಧರಿ ಉರ್ಕೊಂಡ್ಬಿಡ್ತಾರೆ. ಅವತ್ತಿನಿಂದ ರಾಯ್ ಚೌಧರಿ ರಹೀಮ್ ಮೇಲೆ ದ್ವೇಷ ಇಟ್ಕೊಂಡು ಒಂದು ಕಣ್ಣಿಟ್ಟೇ ಇರ್ತಾರೆ. ಸರಿ, ಇದೆಲ್ಲ ಆದ್ಮೇಲೆ ಇಂಡಿಯನ್ ಟೀಮ್ ಫೋಟೋ ತಗೊಂಡು 1956 ಒಲಿಂಪಿಕ್ ಗೆ ಹೋಗ್ತಾರೆ. ಫಸ್ಟ್ ಮ್ಯಾಚ್ ಆಸ್ಟ್ರೇಲಿಯಾ ವಿರುದ್ಧ. ಟೀಮ್ಗೆ ಎಂಟರ್ ಆಗೋಕೆ ಮುಂಚೆ ಆಸ್ಟ್ರೇಲಿಯಾ ಪ್ಲೇಯರ್ ಇಂಡಿಯಾ ಪ್ಲೇಯರ್ ಹತ್ರ ಶೂ ಲೇಸ್ ಕಟ್ಟಿಸ್ಕೊಳ್ತಾರೆ. ನಂತರ ಟೀಮ್ ಮೇಟ್ಸ್ ಗೆಲ್ಲ ಹೇಳ್ಕೊಂಡು ಇವರು ಶೂ ಲೇಸ್ ಕಟ್ಟೋಕೆ ಲಾಯಕು ಅಂತ ಹೇಳಿ ನಗ್ತಿದ್ದಾರೆ. ಇದನ್ನ ಇಂಡಿಯನ್ ಟೀಮ್ ಮತ್ತೆ ರಹೀಮ್ ನೋಡ್ಬಿಡ್ತಾರೆ. ಟೀಮ್ಗೆ ಫುಲ್ ಉರ್ದೋಗುತ್ತೆ. ಮ್ಯಾಚ್ ಸ್ಟಾರ್ಟ್ ಆಗಿದ ತಕ್ಷಣ ಆಕ್ರಮಣಕಾರಿ ಆಟ ಶುರುವಾಚ್ಕೊಂತಾರೆ. ಮೊದಲ 4-5 ನಿಮಿಷದಲ್ಲೇ ಫಸ್ಟ್ ಗೋಲ್ ಹೊಡೆದ್ಬಿಡ್ತಾರೆ ಇಂಡಿಯನ್ಸ್ ಆಸ್ಟ್ರೇಲಿಯನ್ಸ್ ಅಗೇನ್ಸ್ಟ್. ಎಲ್ಲರೂ ಆಸ್ಟ್ರೇಲಿಯಾ ಏನ್ ಗುರು ಹಿಂಗ್ ಗೋಲ್ ಹೊಡೆದ್ಬಿಟ್ರು ಅಂತ. ಈಗ ಪ್ಲೇಯರ್ಸ್ ಗೆ ಹುಮ್ಮಸ್ ಇನ್ನೂ ಜಾಸ್ತಿ ಬಂದ್ಬಿಟ್ಟಿದೆ. ಅದೇ ಶೂ ಲೇಸ್ ನ ಕಟ್ಟಿದ್ರಲ್ಲ ಆ ವ್ಯಕ್ತಿ, ಅವರ ಹೆಸರು ನೆವಿಲ್ ಡಿಸೋಜಾ ಅಂತ. ಅವರು ಹ್ಯಾಟ್ರಿಕ್ ಗೋಲ್ ಸ್ಕೋರ್ ಮಾಡ್ಬಿಡ್ತಾರೆ. ಇಂಡಿಯಾ ಟೀಮ್ ಅದ್ಭುತವಾಗಿ ಗೆದ್ಬಿಡುತ್ತೆ ಆಸ್ಟ್ರೇಲಿಯಾ ಮೇಲೆ. ಮ್ಯಾಚ್ ಆದ್ಮೇಲೆ ಜರ್ನಲಿಸ್ಟ್ ಕೇಳ್ತಿದ್ದಾರೆ, ಇಂಡಿಯಾ ವಿರುದ್ಧ ಸೋತೋಗ್ಬಿಟ್ರಿ ಅಂತ ಆಸ್ಟ್ರೇಲಿಯಾ ಟೀಮ್ ನಾಗ. ಆಸ್ಟ್ರೇಲಿಯಾ ಕೋಚ್ ಹೇಳ್ತಾರೆ, ಅಯ್ಯೋ ಇಂಡಿಯಾ ಟೀಮ್ ಡಬ್ಬಾ ಟೀಮು, ಇವತ್ತೇನೋ ಬೈ ಚಾನ್ಸ್ ಬೈ ಲಕ್ ಗೆದ್ಬಿಟ್ರು ಅವರು ಅಂತ. ಆಗ ರಹೀಮ್ ಇದಕ್ಕೆ ಉತ್ತರ ಕೊಡ್ತಾರೆ, ಮ್ಯಾಚ್ ಸ್ಟಾರ್ಟ್ ಆಗೋಕೆ ಮುಂಚೆ ನಮ್ಮ ಒಬ್ಬ ಪ್ಲೇಯರ್ ನ ಅವಮಾನ ಮಾಡಿದ್ರಿ, ಅದಕ್ಕೆ ನಿಮ್ ಗತಿ ಇಲ್ಲಿಗೆ ಬಂತು. ಈಗ ಇಡೀ ಟೀಮ್ ಅನ್ನ ನೀವು ಹೀನಾಯವಾಗಿ ಕಾಣ್ತಿದ್ದೀರಾ, ನೆಕ್ಸ್ಟ್ ನಿಮ್ ಗತಿ ಏನಾಗುತ್ತೆ ನೋಡ್ತೀರಿ ಅಂತ. ಆಸ್ಟ್ರೇಲಿಯಾ ಕೋಚ್ ಅವಮಾನ ಆಗ್ಬಿಡುತ್ತೆ. ತಲೆ ತೆಗೆಸ್ಕೊಂಡು ನಿಂತ್ಕೊಳ್ತಾರೆ. ಇಂಡಿಯನ್ ಪ್ಲೇಯರ್ಸ್ ಎಲ್ಲ ತಲೆ ಎತ್ಕೊಂಡು ಎದೆ ಉಬ್ಬರಿಸಿಕೊಂಡು ಪ್ರೆಸ್ ಮೀಟ್ ನಿಂದ ಹೋಗ್ತಾರೆ. ಹೀಗೆ ಟೂರ್ನಮೆಂಟ್ ಅಲ್ಲಿ ಇವರ ಪ್ರದರ್ಶನ ತುಂಬಾ ಚೆನ್ನಾಗಿ ನಡೆಯುತ್ತೆ. ಬಟ್ ಮೆಡಲ್ ಗೆಲ್ಲೋಕಾಗೋದಿಲ್ಲ. 4th ಪ್ಲೇಸ್ ಗೆ ಬರ್ತಾರೆ ಇಂಡಿಯನ್ ಟೀಮ್. ಹಿಸ್ಟ್ರಿನಲ್ಲೇ ಬೆಸ್ಟ್ ಪರ್ಫಾರ್ಮೆನ್ಸ್ 4th ಪ್ಲೇಸ್ ಗೆ ಬಂದಿರೋದು. ಈ ಕಡೆ ಇಂಡಿಯಾದಲ್ಲಿ ರಾಯ್ ಚೌಧರಿ ರಹೀಮ್ ನ ವಿರುದ್ಧ ಕತ್ತಿ ಮಸಿಯೋದನ್ನ ನಿಲ್ಲಿಸಿಲ್ಲ. ಫೆಡರೇಷನ್ ನ ಶುಭಾಂಕರ್ ಜೊತೆ ಸೇರ್ಕೊಂಡು ಈ ರಹೀಮ್ಗೆ ನೆಟ್ಟ ಕೋಚ್ ಕೊಡೋಕೆ ಬರೋದಿಲ್ಲ. ನಮ್ಮ ಬೆಂಗಾಲಿಂದಲೇ ಎಷ್ಟೊಂದು ಪ್ಲೇಯರ್ಸ್ ಇರಬೇಕಾಗಿತ್ತು, ಯಾವ ಪ್ಲೇಯರ್ಸ್ ಗಳು ಇಲ್ಲ. ಸೊ ಶುಭಾಂಕರ್ ನೀನೊಂದು ಕೆಲಸ ಮಾಡು, ಇಂಡಿಯನ್ ಫೆಡರೇಷನ್ ನ ಪ್ರೆಸಿಡೆಂಟ್ ಆಗ್ಬಿಡು, ಆ ನಂತರ ರಹೀಮ್ ಅನ್ನ ಕೋಚ್ ಸ್ಥಾನದಿಂದ ಕೆಳಗಿಳಿಸ್ಬಿಡೋಣ ಅಂತ. ಈಗ ಒಲಿಂಪಿಕ್ ಮುಗಿಸ್ಕೊಂಡು ಎಲ್ಲರೂ ವಾಪಸ್ ಬರ್ತಾರೆ. ಮನೆಗೆ ಬಂದ ಮೇಲೆ ಮಗ ಶಹೀದ್ ಫುಟ್ಬಾಲ್ ಮೇಲೆ ಇನ್ನೂ ಹೆಚ್ಚು ಇಂಟ್ರೆಸ್ಟ್ ತೋರಿಸ್ತಿದ್ದಾನೆ. ಚೆನ್ನಾಗಿ ಆಡ್ಬಿಟ್ಟು ಸ್ಟೇಟ್ ಟೀಮ್ಗೂ ಸೆಲೆಕ್ಟ್ ಆಗಿದ್ದಾನೆ. ಸ್ಟೇಟ್ ಚಾಂಪಿಯನ್ಶಿಪ್ ಗೆದ್ಬಿಡ್ತಾನೆ. ಇವನ ಸುಂದರ ಪ್ರದರ್ಶನದಿಂದ ಭಾರತೀಯ ಟೀಮ್ಗೂ ಈತನನ್ನ ಸೆಲೆಕ್ಟ್ ಮಾಡಲಾಗುತ್ತೆ. ಸರಿ, ಈಗ ಇಂಡಿಯಾ ಟೀಮ್ ನೆಕ್ಸ್ಟ್ ಒಲಿಂಪಿಕ್ಗೂ ಟ್ರೈನಿಂಗ್ ನ ಶುರುವಾಚ್ಕೊಂತಾರೆ. ಈಗ ಟೀಮ್ಗೆ ಜರ್ನಲ್ ಸಿಂಗ್ ಅನ್ನುವ ಮತ್ತೊಬ್ಬ ವ್ಯಕ್ತಿ ಆಯ್ಕೆ ಆಗಿದ್ದಾರೆ. ಈತ ಡಿಫೆಂಡರ್, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಡಿಫೆಂಡರ್. ಒಲಿಂಪಿಕ್ಸ್ ಟೀಮ್ ಎಲ್ಲ ಅನೌನ್ಸ್ ಆಗಿದೆ, ಯಾವ ಗ್ರೂಪ್ ನಲ್ಲಿ ಯಾವ ನೇಷನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಇದನ್ನೆಲ್ಲ ನೋಡ್ಬಿಟ್ಟು ಶುಭಾಂಕರ್ ಮತ್ತೆ ರಾಯ್ ಚೌಧರಿ ಇಬ್ರು ಸ್ಕೆಚ್ ಹಾಕ್ತವ್ರೆ. ಈ ಸಲ ಇಂಡಿಯಾ ಗ್ರೂಪ್ ನಲ್ಲಿ ಫ್ರಾನ್ಸ್ ನಂತಹ ಸ್ಟ್ರಾಂಗ್ ಟೀಮ್ ಗಳಿವೆ. ಸೊ ಭಾರತೀಯರು ಸೋಲೋದು ಖಚಿತ. ಇದನ್ನೇ ಮುಂದಿಟ್ಕೊಂಡು ರಹೀಮ್ ನ ಕೋಚ್ ಸ್ಥಾನದಿಂದ ಕೆಳಗಿಳಿಸಬಿಡೋಣ ಅಂತ. ಸರಿ, 1960 ಒಲಿಂಪಿಕ್ ಶುರುವಾಗುತ್ತೆ. ಫಸ್ಟ್ ಮ್ಯಾಚ್ ಸ್ಟ್ರಾಂಗ್ ಟೀಮ್ ಹಂಗೇರಿ ಜೊತೆ. ಸಿಕ್ಕಾಪಟ್ಟೆ ಟಫ್ ಟೀಮ್ ಹಂಗೇರಿ. ಅವರ ವಿರುದ್ಧ ಭಾರತ 2-1 ಸೋತ್ ಬಿಡುತ್ತೆ. ಈಗ ಸೆಕೆಂಡ್ ಮ್ಯಾಚ್ ಫ್ರಾನ್ಸ್ ನ ಜೊತೆ. ಫ್ರಾನ್ಸ್ ಕೂಡ ಸಾಕಷ್ಟು ಸ್ಟ್ರಾಂಗ್. ಫ್ರಾನ್ಸ್ ಮೇಲೆ ಇಂಡಿಯಾ ಗೆಲ್ಲೇಬೇಕು, ಗೆದ್ರೆ ಮಾತ್ರ ನೆಕ್ಸ್ಟ್ ರೌಂಡ್ ಗೆ ಹೋಗ್ಲಿಕ್ಕೆ ಸಾಧ್ಯ. ಗೇಮ್ ಶುರುವಾಗುತ್ತೆ. ಇಂಡಿಯಾ ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡ್ತಾರೆ. ಫ್ರಾನ್ಸ್ ನ ಡಿಫೆಂಡರ್ಸ್ ಎಲ್ಲ ಗೋಲ್ ಅನ್ನ ತಡೆದು ನಿಲ್ಲಿಸ್ತಾರೆ. ಬಟ್ ಇಂಡಿಯಾ ಅಟ್ಯಾಕ್ ಅನ್ನು ನಿಲ್ಲಿಸೋದೇ ಇಲ್ಲ. ಫಸ್ಟ್ ಹಾಫ್ ನಲ್ಲಿ ಎಷ್ಟೊಂದು ಅಟ್ಯಾಕ್ ಮಾಡುತ್ತೆ, ಬಟ್ ಗೋಲ್ಸ್ ಆಗೋದಿಲ್ಲ. ಎರಡು ಟೀಮ್ 0-0. ಸೆಕೆಂಡ್ ಹಾಫ್ ನಲ್ಲಿ 85 ಮಿನಿಟ್ ಆಯ್ತು, 86 ಆಯ್ತು, 88 ಮಿನಿಟ್ ವರೆಗೂ ಒಂದು ಗೋಲ್ ಬರ್ತಿಲ್ಲ. ಬಟ್ 89ನೇ ನಿಮಿಷದಲ್ಲಿ ಗೇಮ್ಗೆ ಒಂದೇ ನಿಮಿಷ ಬಾಕಿ ಇದೆ. ಆಗ ಇಂಡಿಯಾ ಟೀಮ್ ಒಂದು ಗೋಲ್ ಹೊಡೆದ್ಬಿಡುತ್ತೆ. ಫ್ರಾನ್ಸ್ 1-0 ಹಿಂದಿದೆ. 2 ನಿಮಿಷ ಫ್ರಾನ್ಸ್ ಅನ್ನ ತಡೆದ್ಬಿಟ್ರೆ ಭಾರತ ನೆಕ್ಸ್ಟ್ ರೌಂಡ್ ಗೆ ಹೋಗುತ್ತೆ. ಸೊ ಇಂಡಿಯನ್ ಪ್ಲೇಯರ್ಸ್ ಸಿಕ್ಕಾಪಟ್ಟೆ ವಿಗರಸ್ ಆಗಿ ಡಿಫೆಂಡ್ ಮಾಡ್ತಾರೆ. ಹೀಗೆ ಹುಮ್ಮಸಿನಲ್ಲಿ ಗೋಲ್ ತಡೆಯುವ ಬರದಲ್ಲಿ ಇಂಡಿಯಾ ಟೀಮ್ ಒಂದು ಸೆಲ್ಫ್ ಗೋಲ್ ಅನ್ನ ಹೊಡೆದ್ಬಿಡುತ್ತೆ. ಅಂದ್ರೆ ನಮ್ಮವರೇನೆ ಫ್ರಾನ್ಸ್ ಗೋಲ್ ಪೆಟ್ಟಿಗೆಯಲ್ಲಿ ಗೋಲ್ ಹೊಡೆದ್ಬಿಡೋದು. ಸೊ ಗೇಮ್ 1-1 ಡ್ರಾ ಆಗ್ಬಿಡುತ್ತೆ. ಸೊ ಭಾರತ ಅಷ್ಟು ಸ್ಟ್ರಾಂಗ್ ಆಗಿ ಆಡಿದ್ರು ಸಹ ಫಸ್ಟ್ ರೌಂಡ್ ಇಂದಲೇ ಹೊರ ಬಂದ್ಬಿಟ್ಟಿದೆ. ಬಟ್ ಸ್ಪೆಕ್ಟೇಟರ್ಸ್ ಎಲ್ಲ ಚಪ್ಪಾಳೆ ತಡ್ತಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತು ಇಂಡಿಯಾ ಟೀಮ್ ಅಂತ. ಬಟ್ ಈ ಕಡೆ ಫುಟ್ಬಾಲ್ ಫೆಡರೇಷನ್ ಅಲ್ಲಿ ಶುಭಾಂಕರ್ ಇನ್ನೊಂದಷ್ಟು ಜನಗಳ ಸಪೋರ್ಟ್ ತಗೊಂಡು ರಹೀಮ್ ನ ಕೋಚ್ ಸ್ಥಾನದಿಂದ ಕೆಳಗಿಳಿಸೋಣ ಡಿಸೈಡ್ ಮಾಡೋರು. ಯಾಕಂದ್ರೆ ಫಸ್ಟ್ ರೌಂಡ್ ಇಂದಾನೆ ಹೊರಬಿದ್ರು ಅಂತ. ಅಂಜನ್ ಅವರು ಪ್ರಯತ್ನ ಪಡ್ತಾರೆ, ಬೇಡ ಅವ್ರನ್ನ ತೆಗೆಯೋದು ಬೇಡ ಅಂತ. ಬಟ್ ಜಾಸ್ತಿ ವೋಟ್ ಶುಭಾಂಕರ್ ಕಡೆಗೆ ಬಂದಿದೆ. ರಹೀಮ್ ರನ್ನ ಕೋಚ್ ಕೆಲಸದಿಂದ ತೆಗೆಯಲಾಗುತ್ತೆ. ಗಾಯದ ಮೇಲೆ ಬರೆ ಎಳೆದಂತೆ
ರಾಯ್ ಚೌಧರಿನೂ ನೋವಾಗೋ ತರ ಮಾತಾಡ್ತಾರೆ ರಹೀಮ್ಗೆ. ರಹೀಮ್ ಇದು ಯಾವ್ದನ್ನು ಕೇರ್ ಮಾಡೋದಿಲ್ಲ. ಆದ್ರೆ ಇದ್ದಕ್ಕಿದ್ದಂತೆ ರಹೀಮ್ಗೆ ವಿಪರೀತ ಕೆಮ್ಮು ಬರ್ತಿದೆ. ಸಿಗರೇಟ್ ಎತ್ತಿರೋದ್ರಿಂದ ಕೆಮ್ಮು ಬರ್ತಿರ್ಬೇಕು ಅಂತ ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ಟೆಸ್ಟ್ ಎಲ್ಲ ಮಾಡಾದ್ಮೇಲೆ ಹೇಳ್ತಾರೆ ನಿಮ್ಗೆ ಲಂಗ್ ಕ್ಯಾನ್ಸರ್ ಇದೆ ಅಂತ. ಇವ್ರಿಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಅಲ್ಲಿ ಕೂಡ ಸಿಗರೇಟ್ ಸೇದೋದನ್ನ ನಿಲ್ಲಿಸಲಿಲ್ಲ. ಡಾಕ್ಟರ್ ಹೇಳ್ತಾರೆ ನಿಲ್ಲಿಸ್ರಿ ಈಗಲಾದ್ರು ಅಂತ. ನಿಲ್ಲಿಸ್ಬಿಟ್ರೆ ಹೋಗ್ಬಿಡುತ್ತೆ ಲಂಗ್ ಕ್ಯಾನ್ಸರ್ ಅಂತ ಡಾಕ್ಟರ್ಗೆ ಮರು ಉತ್ತರ ಕೊಡ್ತಾರೆ. ಇದೇ ಬೇಜಾರಿನಲ್ಲಿ ಮನೆಗೆ ಹೋಗ್ತಾರೆ. ಹೆಂಡತಿಗೆ ವಿಚಾರ ಹೇಳ್ತಾರೆ. ಹೆಂಡತಿ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗ್ತಾರೆ. ರಹೀಮ್ಗೆ ಈಗ ಲಂಗ್ ಕ್ಯಾನ್ಸರ್ ಇದೆ ಅಂತ ಬೇಜಾರಿಲ್ಲ, ಸಾಯ್ತಿದ್ದೀನಿ ಅಂತ ಬೇಜಾರಿಲ್ಲ. ಆದ್ರೆ ಇಂಡಿಯಾ ಟೀಮ್ ನ ಕೋಚ್ ನಾದಿನ ಕೆಳಗಿಳಿಸ್ಬಿಟ್ರು. ಇಂಡಿಯಾ ಟೀಮ್ಗೆ ನಾನು ಸೇವ್ ಮಾಡೋಕ್ಕಾಗೋದಿಲ್ಲ ಅಂತ ಬೇಜಾರು. ಇದೇ ಬೇಜಾರಿನಲ್ಲಿ ನನ್ನ ಫ್ಯಾಮಿಲಿ ಜೊತೆ ಇರ್ತೀನಿ ಅಂತ ಮನೆಯಲ್ಲೇ ಇರೋಕೆ ಶುರು ಮಾಡ್ತಾರೆ. ಹೊರಗಡೆ ಹೋಗೋದಿಲ್ಲ, ಯಾವಾಗಲೂ ಮಲಗಿರ್ತಾರೆ. ಇದನ್ನ ನೋಡಿ ತುಂಬಾ ಬೇಜಾರು ಮಾಡ್ಕೊಂಡ್ತಾರೆ ರಹೀಮ್ ಅವರ ಹೆಂಡತಿ. ಗಂಡನಿಗೆ ಸರಿಯಾಗಿ ಬುದ್ಧಿವಾದ ಹೇಳ್ತಾರೆ. ನಿನಗಿರೋದು ಸ್ವಲ್ಪ ದಿನಗಳು ಮಾತ್ರ. ಈ ದಿನವನ್ನ ನೀನು ಬದುಕಲಿಕ್ಕೆ ಉಪಯೋಗಿಸಬೇಕು, ಸಾಯೋಕಲ್ಲ. ನಿನ್ನ ಇಷ್ಟ ಏನು ಅದನ್ನ ಪಡ್ಕೊಳ್ಳೋಕೋಸ್ಕರ ಹೋರಾಟ ಮಾಡು, ಹಿಂಗೆ ಮನೇಲಿ ಇರಬೇಡ ಅಂತ ಹುರಿದುಂಬಿಸ್ತಾರೆ. ಇದರಿಂದ ಫುಲ್ ಪ್ರೇರೇಪಿತರಾಗಿ ರಹೀಮ್ 2 ವರ್ಷಗಳ ನಂತರ ಮತ್ತೆ ಫುಟ್ಬಾಲ್ ಫೆಡರೇಷನ್ಗೆ ಹೋಗ್ತಾರೆ. ಈಗ ಫೆಡರೇಷನ್ ಪ್ರೆಸಿಡೆಂಟ್ ಶುಭಾಂಕರ್ ಕೂತ್ಕೊಂಡು ತಿಂತ ಆಡ್ ಹೇಳ್ತಾರೆ. ರಹೀಮ್ ಬಂದವ್ರೆ ಅಂದ್ರೆ ಅಲ್ಲೇ ವೇಟ್ ಮಾಡೋಕೆ ಹೇಳು ಅಂತ ಹೇಳಿ ಹೊರಗಡೆ ಕೂರಿಸ್ತಾರೆ. ರಹೀಮ್ ವೇಟ್ ಮಾಡ್ತಿರ್ತಾರೆ. ರಹೀಮ್ ಅವರು ವೇಟ್ ಮಾಡ್ತಿರುವ ರಹೀಮನ ಭೇಟಿ ಆಗದಲ್ಲೇ ಶುಭಾಂಕರ್ ಅವರನ್ನು ಅವಮಾನ ಮಾಡ್ಲಿಕ್ಕೋಸ್ಕರ ಅವ್ರ ಮುಂದೆನೆ ನನಗೆ ಕೆಲಸ ಇದೆ ಅಂತ ಹೋಗ್ಬಿಡ್ತಾರೆ. ರಹೀಮ್ಗೆ ಬೇಜಾರಾಗುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ಅಂಜನ್ ಹತ್ರ ಹೋಗ್ತಾರೆ. ಅಂಜನ್ಗೆ ಹೇಳ್ತಾರೆ ಹೇಗಾದ್ರೂ ಮಾಡಿ ನನಗೆ ಫುಟ್ಬಾಲ್ ಕೋಚ್ ಮಾಡಿ ಅಂತ. ಅಂಜನ್ ನನ್ನ ಕೈಲಿ ಏನೂ ಇಲ್ಲಪ್ಪ, ಎಲ್ಲರೂ ಬೇರೆ ಅವರು ಅಧಿಕಾರಕ್ಕೆ ಬಂದ್ಬಿಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಅಂಜನ್ಗೆ ಡೌಟ್ ಬರುತ್ತೆ, ಇವರ ಪರಿಸ್ಥಿತಿಯನ್ನು ನೋಡಿ ಏನಾಗ್ತದೆ ನಿಮಗೆ ನಿಜ ಹೇಳುವಂತ. ರಹೀಮ್ ಹೇಳ್ತಾರೆ ನನಗೆ ಕ್ಯಾನ್ಸರ್ ಇದೆ ಅಂತ. ಸೊ ಅಂಜನ್ ಹೇಗಾದ್ರೂ ಮಾಡಿ ಪ್ರಯತ್ನ ಪಟ್ಟು ನೀವು ಕೋಚ್ ಮಾಡಿಸೋಣ ಅಂತ ನೆಕ್ಸ್ಟ್ ಮೀಟಿಂಗ್ ಇದೆಯಲ್ಲ ಫುಟ್ಬಾಲ್ ಫೆಡರೇಷನ್ ಮೀಟಿಂಗ್, ಅಲ್ಲಿಗೆ ಡೈರೆಕ್ಟ್ ರಹೀಮ್ ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ರಹೀಮ್ ಮತ್ತೆ ಅಂಜನ್ ಇಬ್ರು ಸೇರ್ಕೊಂಡು ಹೇಳೋಕೆ ಶುರು ಮಾಡ್ತಾರೆ. ರಹೀಮ್ಗೆ ಫುಟ್ಬಾಲ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಈ ತರದ ವ್ಯಕ್ತಿಯಿಂದ ಟೀಮ್ಗೆ ಕೋಚಿಂಗ್ ಮಾಡಿಸೋದ್ರಿಂದ ಟೀಮ್ ಉದ್ಧಾರ ಆಗುತ್ತೆ ಅಂತ ಎಮೋಷನಲ್ ಆಗಿ ಭಾಷಣ ಮಾಡ್ತಾರೆ. ಇವರಿಗೆ ಇಂಡಿಯಾ ಟೀಮ್ ನ ಪ್ರೆಸೆಂಟ್ ಕೋಚ್ ಕೂಡ ಸಹಕಾರ ಕೊಡ್ತಾರೆ. ಹೌದು ರಹೀಮ್ನೇ ಕೋಚ್ ಮಾಡೋಣ ಅಂತ. ಇವರ ಭಾಷಣದಿಂದ ಪ್ರೇರೇಪಿತರಾಗಿ ಬೋರ್ಡ್ ಮೆಂಬರ್ಸ್ ಗಳೆಲ್ಲ ಇವರಿಗೆ ಸಪೋರ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ರಹೀಮ್ ಅವರು ಮತ್ತೆ ಇಂಡಿಯಾ ಟೀಮ್ ಕೋಚ್ ಆಗ್ತಾರೆ. ಪ್ಲೇಯರ್ಸ್ ಎಲ್ಲ ಫುಲ್ ಖುಷಿ ಆಗ್ಬಿಡ್ತಾರೆ. ಮತ್ತೆ ರಹೀಮ್ ಸರ್ ಕೋಚ್ ಮಾಡ್ಲಿಕ್ಕೆ ಬಂದ್ರು ಅಂತ. ಎಲ್ಲರೂ ಕೋಚಿಂಗ್ ಶುರುವಾಗುತ್ತೆ. ಈಗ ರಹೀಮ್ ರ ಮಗ ಕೂಡ ಸೆಲೆಕ್ಟ್ ಆಗಿದ್ದಾರೆ ಇಂಡಿಯಾ ಟೀಮ್ಗೆ. ಟ್ರೈನಿಂಗ್ ಎಲ್ಲ ಸಕ್ಕತ್ತಾಗಿ ನಡೆಸಿದೆ. ಬೈ ದ ವೇ ಟ್ರೈನಿಂಗ್ ನಡೆಸಿರೋದು 1962 ನ ಏಷ್ಯನ್ ಗೇಮ್ಸ್ಗೆ. ಸರಿ ಟೀಮ್ ಏಷ್ಯನ್ ಗೇಮ್ಸ್ಗೆ ಹೊರಡುವ ಸಮಯ ಬಂತು. ಹೋಗೋಕೆ ಮುಂಚೆ ಒಂದು ಪ್ರೆಸ್ ಕಾನ್ಫರೆನ್ಸ್ ನ ಕರೆಯಲಾಯಿತು. ಅಷ್ಟರಲ್ಲಿ ರಹೀಮ್ಗೆ ಒಂದು ಮೆಸೇಜ್ ಬರುತ್ತೆ, ಅರ್ಜೆಂಟ್ ಆಗಿ ಬನ್ನಿ ನಿಮ್ಮನ್ನ ಸ್ಪೋರ್ಟ್ ಮಿನಿಸ್ಟ್ರಿ ಅವರು ಕಾಲ್ ಮಾಡಿದ್ದಾರೆ ಅಂತ. ಆಗ ರಹೀಮ್ಗೆ ಒಂದು ಸ್ಯಾಡೆಸ್ಟ್ ನ್ಯೂಸ್ ಸಿಗುತ್ತೆ. ಇಂಡಿಯನ್ ಗವರ್ಮೆಂಟ್ ಹತ್ರ ಬಜೆಟ್ ಇಲ್ಲ. ಈ ಕಾರಣದಿಂದ ಫುಟ್ಬಾಲ್ ಟೀಮ್ ಅನ್ನ ಏಷ್ಯನ್ ಗೇಮ್ಸ್ ಗೆ ಕಳಿಸೋಕಾಗೋದಿಲ್ಲ. ಯಾಕಂದ್ರೆ ಅವರು ಟೀಮ್ ಗೆಲ್ಲುವ ಚಾನ್ಸಸ್ ಬಹಳ ಮೀಗು, ಚಾನ್ಸ್ ಇಲ್ವೇ ಇಲ್ಲ ಅಂತ ಗವರ್ಮೆಂಟ್ ಗೆ ಈ ಪ್ಲಾನ್ ಕೊಟ್ಟರು. ಬೇರೆ ಯಾರು ಅಲ್ಲ, ಜರ್ನಲಿಸ್ಟ್ ರಾಯ್ ಚೌಧರಿ. ಸೊ ರಹೀಮ್ ಡಿಸೈಡ್ ಮಾಡ್ತಾರೆ ನಾನು ಡೈರೆಕ್ಟ್ ಸ್ಪೋರ್ಟ್ ಮಿನಿಸ್ಟ್ರಿ ಹತ್ರನೇ, ಫೈನಾನ್ಸ್ ಮಿನಿಸ್ಟ್ರಿ ಹತ್ರನೇ ಹೋಗ್ಬಿಟ್ಟು ಮಾತಾಡ್ತೀನಿ ಅಂತ. ಪ್ಲೇಯರ್ಸ್ ಎಲ್ಲ ಸುದ್ದಿ ತಿಳಿಯುತ್ತೆ. ಪ್ಲೇಯರ್ಸ್ ಎಲ್ಲ ಫುಲ್ ಬೇಜಾರಾಗಿರ್ತಾರೆ. ಬಟ್ ರಹೀಮ್ ನಾನು ಹೋಗೋವರೆಗೂ ಯಾರು ಇಲ್ಲಿಂದ ಕದಲೋ ಹಂಗಿಲ್ಲ ಅಂತ ಹೇಳಿ ಡೈರೆಕ್ಟ್ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಹತ್ರ ಹೋಗ್ತಾರೆ. ಮಿನಿಸ್ಟ್ರಿ ಹತ್ರ ಹೋಗಿ ಹೇಳ್ತಾರೆ ಎಷ್ಟೊಂದು ಬ್ಯೂರೋಕ್ರಾಟ್ಸ್ ಹೋಗ್ತಾರೆ, ಪೊಲಿಟಿಷಿಯನ್ಸ್ ಹೋಗ್ತಾರೆ, ಜರ್ನಲಿಸ್ಟ್ ಗಳು ಹೋಗ್ತಾರೆ. ಅವರ ಸಂಖ್ಯೆಯನ್ನು ಕಡಿಮೆ ಮಾಡಿ ನನ್ನ ಫುಟ್ಬಾಲ್ ಟೀಮ್ ಅನ್ನು ಕಳಿಸಿ. ಹುಡುಗರು 2 ವರ್ಷದಿಂದ ಕಷ್ಟಪಡ್ತಿದ್ದಾರೆ. ಈಗ ಅವರ ಕನಸಿಗೆ ತಣ್ಣೀರು ಹಾಕೋದು ಸರಿ ಇಲ್ಲ ಅಂತ. ಈಗ ಮಿನಿಸ್ಟ್ರಿ ಅವರು ಕಂಡೀಷನ್ಸ್ ಗಳನ್ನ ಹಾಕ್ತಾರೆ. ಇವರಿಗೆ ಎಕ್ಸ್ಟ್ರಾ ಫೆಸಿಲಿಟಿ ಕೊಡೋದಿಲ್ಲ. ಬರೀ 16 ಜನ ಪ್ಲೇಯರ್ಸ್ ಅನ್ನ ಮಾತ್ರ ಕರ್ಕೊಂಡು ಹೋಗ್ಬೇಕು ನೀವು. ಎಕ್ಸ್ಟ್ರಾ ಸ್ಟಾಫ್ ಗಳನ್ನ ಕೊಡೋದಿಲ್ಲ. 16 ಜನ ಕರ್ಕೊಂಡು ಹೋಗಿ ಏನ್ ದಬಾಕ್ತಿರೋ ದಬಾಕ್ಬಿಟ್ಟು ಬನ್ನಿ ವಾಪಸ್ ಅಂತ. ಈಗ ಈ ವಿಚಾರವನ್ನು ತಗೊಂಡು ಬಂದು ಪ್ಲೇಯರ್ಸ್ ಹೇಳ್ತಾರೆ. ಪ್ಲೇಯರ್ಸ್ ಗಳೆಲ್ಲ ಫಸ್ಟ್ ಖುಷಿ ಆಗ್ತಾರೆ. ಬಟ್ 16 ಜನ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಅಂತ ಗೊತ್ತಾಗಿ ಮತ್ತೆ ಬೇಜಾರಾಗ್ತಾರೆ. ಈಗ ಯಾರು 16 ಜನ ಅನ್ನೋದನ್ನ ರಹೀಮ್ ಸೆಲೆಕ್ಟ್ ಮಾಡಬೇಕು. ಸೊ ಟಾಪ್ 16 ಪ್ಲೇಯರ್ಸ್ ನ ಏಷ್ಯಾ ಗೇಮ್ಸ್ ಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಮಿಕ್ಕ ಜನರು ಬೇಜಾರಾದ್ರೂ ಕೂಡ 16 ಜನ ಹೋಗ್ತಿದಾರಲ್ಲ ಅಂತ ಖುಷಿಯಾಗಿ ಅವರನ್ನು ಕಳಿಸ್ಕೊಡ್ಲಾಗುತ್ತೆ. ಬೈ ದ ವೇ ರಹೀಮ್ ಅವರ ಮಗನನ್ನು ಕೂಡ ಟೀಮ್ ಗೆ ಸೆಲೆಕ್ಟ್ ಮಾಡೋದಿಲ್ಲ. ರಹೀಮ್ ಅವರು ನೀನು ಒಳ್ಳೆ ಪ್ಲೇಯರ್, ಬಟ್ ಈ ಸಲ ನಿಮಗೆ ಏಷ್ಯಾ ಗೇಮ್ಸ್ ಗೆ ಹೋಗೋಕೆ ಅವಕಾಶ ಇಲ್ಲ ಅಂತ ಹೇಳಿ ವಾಪಸ್ ಮನೆಗೆ ಕಳಿಸ್ಬಿಡ್ತಾರೆ. ಮಗ ಕೂಡ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಏಷ್ಯಾ ಗೇಮ್ ಈಗ ಇಂಡೋನೇಷ್ಯಾದಲ್ಲಿ ಶುರುವಾಗಿದೆ. ಮೊದಲ ಗೇಮ್ ಇಂಡಿಯಾ ವರ್ಸಸ್ ಸೌತ್ ಕೊರಿಯಾ. ಬಟ್ ಮ್ಯಾಚ್ ಶುರು ಆಗೋಕೆ ಮುಂಚೆ ಇಂಡಿಯಾ ಟೀಮ್ ಗೆ ಶಾಕ್. ಗೋಲ್ ಕೀಪರ್ ಪೀಟರ್ ತಂಗರಾಜ್ಗೆ ಬಲ್ಗ ಲೇಟ್ ಆಗ್ಬಿಟ್ಟಿದೆ. ಫಸ್ಟ್ ಮ್ಯಾಚ್ ಅಲ್ಲಿ ಆಡೋಕ್ಕಾಗೋದಿಲ್ಲ. ಇಂಜುರಿ ಇದ್ರೂ ಪರವಾಗಿಲ್ಲ ನಾನು ಆಡ್ತೀನಿ ಅಂತ ತಂಗರಾಜ್ ಹೇಳ್ತಾರೆ. ಬಟ್ ಕೋಚ್ ಹೇಳ್ತಾರೆ ನೋ ನೀನು ರೆಸ್ಟ್ ಮಾಡು, ಈಗ ನೀನು ಗೇಮ್ ಆಡಿದ್ರೆ ನಿನ್ನ ಇಂಜುರಿ ಜಾಸ್ತಿ ಆಗುತ್ತೆ ಅಂತ. ಸೊ ಸೆಕೆಂಡ್ ಚಾಯ್ಸ್ ಗೋಲ್ ಕೀಪರ್ ಪ್ರದ್ಯುತ್ ಬರ್ಮನ್ ರನ್ನ ಟೀಮ್ ಗೆ ಹಾಕೊಂಡು ಗೇಮ್ ನ ಶುರು ಮಾಡಲಾಗುತ್ತೆ. ಗೇಮ್ ಶುರುವಾಗುತ್ತೆ. ಕೊರಿಯಾ ಟೀಮ್ ಸಿಕ್ಕಾಪಟ್ಟೆ ರಫ್ ಟೀಮ್. ಇಂಡಿಯಾ ಪ್ಲೇಯರ್ಸ್ ಇಂದ ಬಾಲ್ ನ ಕಿತ್ಕೊಂಡು ಗೋಲ್ ಗಳಿಗೆ ಹೊಡಿತಾವ್ರೆ. ಸ್ವಲ್ಪ ಸಮಯದ ನಂತರ ಫಸ್ಟ್ ಗೋಲ್ ಕೂಡ ಸ್ಕೋರ್ ಆಗ್ಬಿಡುತ್ತೆ. ಪ್ರದ್ಯುತ್ ಬರ್ಮನ್ ಗೆ ತುಂಬಾ ದಿನಗಳ ನಂತರ ಫಸ್ಟ್ ಗೇಮ್ ಆಗಿರೋದ್ರಿಂದ ಗೋಲ್ ಕೀಪಿಂಗ್ ಮಾಡೋದು ಕಷ್ಟ ಆಗ್ತಿದೆ. ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಕೊರಿಯನ್ ಪ್ಲೇಯರ್ಸ್ ಅಟ್ಯಾಕ್ ಮಾಡೋದನ್ನ ನಿಲ್ಲಿಸೋದೇ ಇಲ್ಲ. ಇಡೀ ಗೇಮ್ ನಲ್ಲಿ 4 ಗೋಲ್ಗಳನ್ನು ಹೊಡೆದ್ಬಿಡ್ತಾರೆ. ಇಂಡಿಯಾ ಟೀಮ್ 0 ಗೋಲು 4-0 ಇಂದ ಭಾರತ ಸೋತ್ ಬಿಡುತ್ತೆ. ಟೀಮ್ ಸೋತಿರೋದಕ್ಕೆ ಪ್ಲೇಯರ್ಸ್ ಗಳು ಬಹಳ ಬೇಜಾರಾಗಿದ್ದಾರೆ. ಗಾಯದ ಮೇಲೆ ಉಪ್ಪು ಸುರಿಯೋಕೆ ರಾಯ್ ಚೌಧರಿ ಬಂದವನೇ. ಅಷ್ಟೇ ನಿಮ್ ಕತೆ ನಿಮ್ ಕೈಲಿ ಏನೂ ಆಗೋದಿಲ್ಲ. ನೆಕ್ಸ್ಟ್ ಗೇಮ್ ಥೈಲ್ಯಾಂಡ್ ವಿರುದ್ಧ. ಥೈಲ್ಯಾಂಡ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಮನೆಗೆ ಹೋಗೋದು ನೀವು ಖಚಿತ ಅಂತ ಹೇಳ್ತಾನೆ. ಈಗ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಪ್ಲೇಯರ್ಸ್ ಎಲ್ಲ ಕಿತ್ತಾಡ್ತಾರೆ. ನೀನಿಂದಲೇ ಸೋತಿದ್ದು ಗೋಲ್ ಕೀಪರ್ ನೀನಿಂದಲೇ ಸೋತಿದ್ದು ಅಂತ ಒಬ್ರಿಗೊಬ್ರು ಬೆಲ್ ತೋರಿಸಿಕೊಂಡು ಜಗಳ ಆಡ್ತಾವ್ರೆ. ಈಗ ರಹೀಮ್ ಸರ್ ಅಲ್ಲಿಗೆ ಹೋಗ್ತಾರೆ ಅಂಡ್ ಹೇಳ್ತಾರೆ ನೀವೆಲ್ಲ ಕಿತ್ತಾಡ್ತಿದ್ದೀರಾ ಕರೆಕ್ಟ್, ಆದ್ರೆ ನಿಮ್ಗೆಲ್ಲ ನೆನಪಿದೆ ತಾನೆ ಫುಟ್ಬಾಲ್ ಟೀಮ್ ಗೇಮ್ ಅಂತ. ಒಬ್ಬರಿಗೊಬ್ರು ಕೋಆರ್ಡಿನೇಷನ್ ಎಷ್ಟು ಮುಖ್ಯ ಅಂತ ಗೊತ್ತಾನೆ. ಗೋಲ್ ಕೀಪರ್ ಒಬ್ಬನಿಂದ ಗೋಲ್ ತಡೆಯೋದಾಗ್ಬಿಟ್ಟಿದ್ರೆ ಇನ್ನು ಮಿಕ್ಕ 10 ಜನ ಏನಕ್ಕೆ ಬೇಕಾಗಿತ್ತು. ಸ್ಟ್ರೈಕರ್ ಮಾತ್ರ ಗೋಲ್ ನ ಹೊಡೆಯೋದಾದ್ರೆ ಇನ್ನು ಮಿಕ್ಕ 10 ಜನದ ಕೆಲಸ ಏನು. ಸೊ ಒಬ್ಬರಿಗೊಬ್ಬರು ಬ್ಲೇಮ್ ಮಾಡೋದನ್ನ ಬಿಟ್ಟು ಟೀಮ್ ಎಲ್ಲ ಒಟ್ಟಿಗೆ ಗೇಮ್ ಆಡಿ. ಇರೋದು ಒಂದೇ ಗೇಮ್ ನಮಗೆ. ನಾಳೆ ಥೈಲ್ಯಾಂಡ್ ನ ವಿರುದ್ಧ ಅಲ್ಲಿ ಸೋತ್ರೆ ಮನೆಗೆ ಹೋಗಬೇಕಾಗುತ್ತೆ. ಮನೆಗೆ ಹೋದ್ರೂ ಚಿಂತೆ ಇಲ್ಲ, ಬಟ್ ನಮ್ಮ ಸಾಮರ್ಥ್ಯವನ್ನ ಪ್ರಪಂಚಕ್ಕೆ ತೋರಿಸಿ ಮನೆಗೆ ಹೋಗೋಣ ಅಂತ ಹುರಿದುಂಬಿಸ್ತಾರೆ. ಥೈಲ್ಯಾಂಡ್ ನ ವಿರುದ್ಧ ಗೇಮ್ ಸ್ಟಾರ್ಟ್ ಆಗುತ್ತೆ. ಥೈಲ್ಯಾಂಡ್ ಟೀಮು ಸಿಕ್ಕಾಪಟ್ಟೆ ರೌಡಿ ಟೀಮು. ಇವರ ಸ್ಟ್ರಾಟಜಿ ಏನು ಅಂದ್ರೆ ಪ್ಲೇಯರ್ ಗಳನ್ನೇ ಅಟ್ಯಾಕ್ ಮಾಡಿ ಕೆಳಗೆ ಬೀಳಿಸಬಹುದು, ಅವರನ್ನ ಇಂಜೂರ್ ಆಗುವಂತೆ ಮಾಡೋದು, ಎಲ್ಲರನ್ನ ತಳ್ಳಿಬಿಡೋದು. ಈ ಸ್ಟ್ರಾಟಜಿಯನ್ನು ಇಂಡಿಯಾ ವಿರುದ್ಧ ಶುರು ಹಚ್ಕೊಂಡವ್ರೆ. ರೆಫರಿಗಳು ಇದನ್ನ ಗಮನಿಸ್ತಿಲ್ಲ. ಆದ್ರೂ ಇಂಡಿಯಾ ಟೀಮ್ ಅವರು ಸೋಲೊಪ್ಕೊಳ್ಳೋಕೆ ರೆಡಿ ಇಲ್ಲ. ಸಕ್ಕತ್ತಾಗಿ ಡಿಫೆಂಡ್ ಮಾಡ್ತಾರೆ. ಗೋಲ್ ಕೀಪರ್ ಕೂಡ ಫಾರ್ಮಿಗೆ ಬಂದವರೆ. ಅದ್ಭುತವಾಗಿ ಗೋಲ್ಗಳನ್ನ ತಡೀತಾರೆ. ಗೋಲ್ಗಳನ್ನ ತಡೆಯೋದ್ರಲ್ಲಿ ಬಂಡೆ ಅಂತ ನಿಂತಿರೋದು ಜರ್ನಲ್ ಸಿಂಗ್. ಕೊರಿಯನ್ ಪ್ಲೇಯರ್ಸ್ ಸ್ಕೆಚ್ ಆಗ್ತಾರೆ ಜರ್ನಲ್ ಸಿಂಗ್ ನ ಇಂಜೂರ್ ಮಾಡ್ಬಿಡೋಣ ಅಂತ. ನೆಕ್ಸ್ಟ್ ಪೆನಾಲ್ಟಿ ಕಾರ್ನರ್ ನಲ್ಲಿ ಜರ್ನಲ್ ಸಿಂಗ್ ನ ಮುಖಕ್ಕೆ ಒದ್ಬಿಟ್ಟು ಅವ್ರನ್ನ ಇಂಜೂರ್ ಆಗುವಂತೆ ಮಾಡ್ಬಿಡ್ತಾರೆ. ಇವರು ಗೋಲ್ ನ ಸ್ಕೋರ್ ಮಾಡ್ಬಿಡ್ತಾರೆ. ಥೈಲ್ಯಾಂಡ್ ಪ್ಲೇಯರ್ಸ್ ಫುಲ್ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಜರ್ನಲ್ ಸಿಂಗ್ ಮುಖದಿಂದ ರಕ್ತ ಬರ್ತಿದೆ. ಅವರು ಫೀಲ್ಡ್ ನಲ್ಲಿ ಕೆಳಗೆ ಬಿದ್ಬಿಟ್ಟಿದ್ದಾರೆ. ಇಂಡಿಯನ್ ಟೀಮ್ ಕೋಚ್ ಎಲ್ಲರೂ ಓಡ್ ಬರ್ತಾರೆ ಜರ್ನಲ್ ಹತ್ರ. ಥೈಲ್ಯಾಂಡ್ ಟೀಮ್ ಅವರು ಎಂಜಾಯ್ ಮಾಡ್ತಾರೆ ಈ ಸಿಚುವೇಶನ್ ನೋಡ್ಬಿಟ್ಟು. ರಹೀಮ್ ರೋಚಿಗೆ ಬಿಡ್ತಾರೆ. ನನ್ನ ಪ್ಲೇಯರ್ ಜರ್ನಲ್ ಸಿಂಗ್ ಸೋರಿಸಿರುವ ಒಂದೊಂದು ತೊಟ್ಟು ರಕ್ತಕ್ಕೂ ನನಗೆ ಪ್ರತಿಕಾರ ಬೇಕು ಅಂತ ಪ್ಲೇಯರ್ಸ್ ಗೆಲ್ಲ ಆರ್ಡರ್ ಮಾಡ್ತಾರೆ. ಇದನ್ನ ಕೇಳಿ ಪ್ಲೇಯರ್ಸ್ ಕೂಡ ರೋಚಿಗೆ ಬಿಡ್ತಾರೆ. ಮಕ್ಕಳ ನಿಮ್ಗೆ ರೌಡಿಸಂ ಗೊತ್ತಿರೋದು, ನಾವು ನಿಮ್ಮ ಮಾಪನಾಗ ರೌಡಿಸಂ ಮಾಡ್ತೀವಿ ಅಂತ ಮುಖಾಮುಖಿ ನೋಡ್ದಂಗೆ ನುಗ್ತಾವ್ರೆ. ಸಿಕ್ಸಿದ್ದಂಗೆ ಪ್ಲೇಯರ್ಸ್ ಗಳನ್ನ ತಳ್ಳಿ ಗೋಲ್ ಹೊಡೆಯೋಕೆ ಶುರು ಮಾಡ್ತಾರೆ. ಇಂಡಿಯಾ ಟೀಮ್ ನ ಆರ್ಭಟಕ್ಕೆ ಥೈಲ್ಯಾಂಡ್ ನವರು ಬೆಪ್ಪರ್ ಆಗ್ಬಿಡ್ತಾರೆ. ಇಂಡಿಯಾ ಟೀಮ್ 4 ಗೋಲ್ಗಳನ್ನು ಹೊಡೆಯುತ್ತೆ. ಥೈಲ್ಯಾಂಡ್ 1 ಗೋಲು 4-1 ಭಾರತ ಭರ್ಜರಿಯಾಗಿ ಗೆಲ್ಲುತ್ತೆ. ಪ್ಲೇಯರ್ಸ್ ಎಲ್ಲ ಫುಲ್ ಖುಷಿ ಆಗ್ತಾರೆ. ಜರ್ನಲಿಸ್ಟ್ ಗಳೆಲ್ಲ ಇಂಡಿಯನ್ ಟೀಮ್ ನ ಸ್ಪೋರ್ಟ್ಸ್ ಬಸ್ ಅನ್ನ ಕೇಳ್ತಾರೆ. ಇಂಡಿಯಾ ಟೀಮ್ ಸಖತ್ತಾಗಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ನೋಡಿ ಟೀಮ್ ಚೆನ್ನಾಗಿದ್ರೆ ಎಲ್ಲರಿಗೂ ಖುಷಿ. ಟೀಮು ಸ್ಪೋರ್ಟ್ಸ್ ಎಲ್ಲರನ್ನ ಯುನೈಟ್ ಮಾಡುತ್ತೆ. ಆದ್ರೆ ಇಂಡೋನೇಷಿಯಾ ಗವರ್ಮೆಂಟ್ ಮಾಡ್ತಿರೋದು ಸರಿ ಇಲ್ಲ. ಅರಬ್ ಕಂಟ್ರೀಸ್ ಗಳ ಇನ್ಫ್ಲೂಯೆನ್ಸ್ ನಿಂದ ತೈವಾನ್ ಮತ್ತೆ ಇಸ್ರೇಲ್ ನ ಗೇಮ್ ನಲ್ಲಿ ಆಟ ಆಡಲಿಕ್ಕೆ ಬಿಡ್ತಿಲ್ಲ. ಏಷ್ಯನ್ ಗೇಮ್ಸ್ ನಲ್ಲಿ ಇದು ಪಾಲಿಟಿಕ್ಸ್ ಆಯ್ತು, ಇದಕ್ಕೆ ಧಿಕ್ಕಾರವಿರಲಿ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಇದರಿಂದ ಇಂಡೋನೇಷಿಯನ್ ಜರ್ನಲಿಸ್ಟ್ ಗಳೆಲ್ಲ
ಊರ್ಕೊಳ್ತಾರೆ ಪೇಪರ್ ನಲ್ಲಿ. ನಮ್ಮ ಗವರ್ಮೆಂಟ್ ಗೆ ವಿರುದ್ಧವಾಗಿ ಮಾತಾಡ್ಬಿಟ್ರು ಇಂಡಿಯಾದವರು ಅಂತ ಆರ್ಟಿಕಲ್ಸ್ ಗಳನ್ನ ಬರೆಯೋಕೆ ಶುರು ಮಾಡ್ತಾರೆ. ಇಂಡೋನೇಷಿಯಾ ಜನಗಳೆಲ್ಲ ಇಂಡಿಯಾ ವಿರುದ್ಧ ರುಚಿಗೆ ಬಿಡ್ತಾರೆ. ಇಂಡಿಯಾ ಟೀಮ್ ಎಲ್ಲರೂ ಅವರ ವಿರುದ್ಧ ಪ್ರೊಟೆಸ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಜನಗಳು. ಇಂಡಿಯನ್ ಟೀಮ್ ನ ಮಾರಾಲಿಟಿ ಕಮ್ಮಿ ಆಗ್ಬಿಡಿದೆ. ನೆಕ್ಸ್ಟ್ ಗೇಮ್ ಜಪಾನ್ ವಿರುದ್ಧ ಯಾವ ಪ್ರೊಟೆಸ್ಟ್ ಗಳನ್ನು ಮನಸ್ಸಿಗೆ ಹಾಕೊಳ್ತಾರೆ ಭಾರತ ಜಪಾನ್ ಅನ್ನ 2-0 ಇಂದ ಸೋಲಿಸ್ಬಿಡುತ್ತೆ. ಪ್ಲೇಯರ್ಸ್ ಎಲ್ಲ ಫುಲ್ ಜೋಶ್ ಅಲ್ಲವರೆ. ಕೋಚ್ ಕೂಡ ನೆಕ್ಸ್ಟ್ ಗೇಮ್ ನ ಸ್ಟ್ರಾಟಜಿಯನ್ನ ಮಾಡ್ತಾರೆ. ಬಟ್ ಇವರಿಗೆ ಕೆಮ್ಮು ಜಾಸ್ತಿನೇ ಆಗ್ತದೆ, ಕ್ಯಾನ್ಸರ್ ಉಲ್ಬಣ ಆಗ್ತದೆ. ನೆಕ್ಸ್ಟ್ ಗೇಮ್ ಸೆಮಿಫೈನಲ್ ಭಾರತ ಮತ್ತೆ ವಿಯೆಟ್ನಾಂ ನಡುವೆ. ಗೇಮ್ ಶುರುವಾಗುತ್ತೆ. ವಿಯೆಟ್ನಾಂ 2 ಗೋಲ್ ಹೊಡೆದಿದೆ. ಭಾರತ 1 ಗೋಲ್ ನಿಂದ 2-1 ಹಿಂದೆ ಇದೆ. ಒಂದು ಹಂತದಲ್ಲಿ 0-2 ಹಿಂದೆ ಇರುತ್ತೆ. ಅದಾದ ನಂತರ ಒಂದೊಂದೇ ಗೋಲ್ ಅನ್ನು ಹೊಡೆದು 3-2 ಸೆಮಿಫೈನಲ್ ಅನ್ನ ಗೆದ್ದು ಫೈನಲ್ ಗೆ ಹೋಗ್ಬಿಡುತ್ತೆ. ಇಂಡಿಯನ್ ಸಪೋರ್ಟರ್ಸ್ ಗಳ ಆನಂದಕ್ಕೆ ಪಾರವೇ ಇಲ್ಲ. ಈಗ ಇಂಡಿಯಾ ಟೀಮ್ ಫೈನಲ್ ನಲ್ಲಿ ಸೌತ್ ಕೊರಿಯಾನ ಫೇಸ್ ಮಾಡಬೇಕು. ಫೈನಲ್ ಆಡ್ಲಿಕ್ಕೋಸ್ಕರ ಟೀಮ್ ಗ್ರೌಂಡ್ ನ ಕಡೆಗೆ ಹೋಗ್ತದೆ. ಅಷ್ಟರಲ್ಲಿ ಪ್ರೊಟೆಸ್ಟರ್ ಗಳ ಒಂದು ಗುಂಪು ಇಂಡಿಯಾ ಟೀಮ್ ಬಸ್ ಅನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಬಸ್ ಎಲ್ಲ ಕಲ್ಲು ಹೊಡಿತಾವ್ರೆ. ಪ್ಲೇಯರ್ಸ್ ಗಳೆಲ್ಲ ಕವರ್ ಮಾಡ್ಕೊಂಡು ಸೀಟ್ ನಾಡೆ ಕೂತ್ಕೊಂಡವ್ರೆ. ಪೊಲೀಸರಿಗೆ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಂಡೋನೇಷಿಯನ್ ಆರ್ಮಿ ಬಂದು ಕ್ರೌಡ್ ಅನ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಗ್ರೌಂಡ್ ಗೆ ಕೂಡ ಆರ್ಮಿಯ ಸರ್ಪಗಾವಲನ್ನ ಹಾಕಲಾಗುತ್ತೆ. ಪ್ಲೇಯರ್ಸ್ ಗಳನ್ನ ಸೇಫ್ ಆಗಿ ಗ್ರೌಂಡ್ ಹತ್ರ ಕರ್ಕೊಂಡು ಬರಲಾಗುತ್ತೆ. ಸರಿ, ಈಗ ಎಲ್ಲರೂ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಕೂತ್ಕೊಂಡು ಹೆಂಗ್ ಅಟ್ಯಾಕ್ ಆಯ್ತು ಅಂತ ಭಯಭೀತಗೊಂಡು ಆತಂಕದಿಂದ ಕೂತವ್ರೆ. ಕೋಚ್ ಇವರಿಗೆ ಕಾಣ್ತಾನೆ ಇಲ್ಲ. ಅಷ್ಟರಲ್ಲಿ ಪ್ಲೇಯರ್ಸ್ ಗೆ ಗೊತ್ತಾಗುತ್ತೆ ಕೋಚ್ ಬಾತ್ರೂಮ್ ನಲ್ಲಿ ಇದ್ದಾರೆ ಅಂತ. ಸೊ ಪಿಕೆ ಅಂಡ್ ಮತ್ತೊಬ್ಬ ವ್ಯಕ್ತಿ ಕೋಚ್ ನ ಕರ್ಕೊಂಡು ಬರಕ್ಕೆ ಬಾತ್ರೂಮ್ ಗೆ ಹೋಗ್ತಾರೆ. ಅಲ್ಲಿ ಕೋಚ್ ಕೆಮ್ತಾ ಇದ್ದಾರೆ. ಕೆಮ್ದಾಗ ರಕ್ತ ಬರ್ತಿದೆ. ಸೊ ಪಿಕೆ ಗೆ ಅರಿವಾಗುತ್ತೆ ಕೋಚ್ ಗೆ ಏನೋ ತೊಂದರೆ ಇದೆ. ಪಿಕೆ ಅವರ ಅಪ್ಪನಿಗೂ ಇದೇ ತರ ಆಗಿರುತ್ತೆ. ಅವರಿಗೆ ಕ್ಯಾನ್ಸರ್ ಅಂತ ಗೊತ್ತಾಗಿರುತ್ತೆ. ಸೊ ಕೋಚ್ ಕೂಡ ಕ್ಯಾನ್ಸರ್ ಇರಬಹುದು ಅಂತ ಪಿಕೆ ಅಂದ್ಕೊಳ್ತಾರೆ. ಅಂದ್ರೆ ಹೀಮ್ ಹೇಳ್ತಾರೆ, ನೋ ಇದನ್ನ ಟೀಮ್ ಗೆಲ್ಲ ಹೇಳೋಕ್ ಹೋಗ್ಬೇಡ, ಇದು ನಿನ್ನ ನಡುವೆ ಇರಲಿ ಅಂತ. ಕಷ್ಟಪಟ್ಟು ಇಬ್ಬರು ಪ್ಲೇಯರ್ಸ್ ಗಳು ಕೋಚ್ ನ ಬಾತ್ರೂಮ್ ನಿಂದ ಹೊರಗೆ ಕರ್ಕೊಂಡು ಹೋಗ್ತಾರೆ. ಇದನ್ನ ರಾಯ್ ಚೌಧರಿ ಕೂಡ ದೂರ ನಿಂತು ನೋಡ್ತಾರೆ. ಅವರಿಗೆ ಕೂಡ ಅರ್ಥ ಆಗುತ್ತೆ ಕೋಚ್ ಏನೋ ತೊಂದರೆ ಇದೆ ಅಂತ. ಕೋಚ್ ಈಗ ತಮ್ಮ ನೋವನ್ನೆಲ್ಲ ಮರೆತು ಪ್ಲೇಯರ್ಸ್ ಹತ್ರ ಬರ್ತಾರೆ. ಅವರನ್ನ ಹುರಿದುಂಬಿಸಲಿಕ್ಕೆ. ಫೈನಲ್ ಅಂತ ಪ್ರೆಷರ್ ತಗೊಳ್ಬೇಡಿ, ನಾವೆಲ್ಲ ಒಂದಾಗಿ ಗೇಮ್ ಆಡೋಣ, ಇಡೀ ಟೀಮ್ ಒಂದೇ ಅಂತ ಗೇಮ್ ಆಡೋಣ, ಆಗ ನಮ್ಮನ್ನ ಯಾರು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನೆನ್ಪಿಟ್ಕೊಂಡು ಏಷ್ಯಾ ಗೇಮ್ಸ್ ಫೈನಲ್ ಅನ್ನ ನಾವು ಗೆಲ್ಲೋಣ ಅಂತ ಹೇಳಿ ಪ್ಲೇಯರ್ಸ್ ಗಳನ್ನ ಫೀಲ್ಡ್ ಗೆ ಲೀಡ್ ಮಾಡ್ತಾರೆ. ಫೈನಲ್ ಟೀಮ್ ನ ಗೋಲ್ ಕೀಪರ್ ಆಗಿ ಪೀಟರ್ ತಂಗರಾಜ್ ವಾಪಸ್ ಬಂದಿದ್ದಾರೆ. ಇಂಜುರಿ ಕಡಿಮೆ ಆಗಿದೆ. ಅಂಡ್ ಸೆಕೆಂಡ್ ಗೋಲ್ ಕೀಪರ್ ಅವರಿಗೆ ತಮ್ಮ ಗ್ಲೌಸ್ ಅನ್ನ ಕೊಡ್ತಾರೆ. ಈ ಗ್ಲೌಸ್ ಅನ್ನ ಹಾಕೋ, ನಾನೇ ಗೇಮ್ ಮಾಡ್ತೀನಿ ಅಂತ ನನಗೆ ಅನ್ಸುತ್ತೆ, ಪ್ಲೀಸ್ ಪೀಟರ್ ಅಂತ ಹೇಳ್ತಾರೆ. ಪೀಟರ್ ಸೆಕೆಂಡ್ ಗೋಲ್ ಕೀಪರ್ ನ ಗೋಲ್ ಅನ್ನ ಏನದು ಗ್ಲೌಸ್ ಅನ್ನ ಹಾಕೊಂಡು ಗೋಲ್ ಕೀಪಿಂಗ್ ಶುರು ಹಚ್ಕೊಳ್ತಾರೆ. ಗೇಮ್ ಶುರುವಾಗುತ್ತೆ. ಸೌತ್ ಕೊರಿಯಾ ಆಸ್ ಯೂಶುವಲ್ ಆಕ್ರಮಣಕಾರಿ ಆಟ ಆಡ್ತಿದೆ. ಬಟ್ ಪೀಟರ್ ತಂಗರಾಜ್ ಅದ್ಭುತವಾಗಿ ಗೋಲ್ ಕೀಪಿಂಗ್ ಮಾಡ್ತಾರೆ. 3-4 ಗೋಲ್ಗಳನ್ನ ಸೇವ್ ಮಾಡ್ತಾರೆ. ಹೀಗೆ ಸೇವ್ ಮಾಡ್ತಿರ್ಬೇಕಾದ್ರೆ ಮತ್ತೆ ಇವರ ಕಾಲ್ಗೆ ಇಂಜುರಿ ಆಗ್ಬಿಡುತ್ತೆ. ಇಡೀ ಗ್ರೌಂಡ್ ಆತಂಕದಿಂದ ನೋಡ್ತಿದೆ, ಏನಾಯ್ತಪ್ಪ ಪೀಟರ್ ತಂಗರಾಜ್ಗೆ ಅಂತ. ಪೀಟರ್ ಸ್ವಲ್ಪ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾರೆ. ಅವರ ಬಲಗಾಲು ಸಿಕ್ಕಾಪಟ್ಟೆ ನೋವಾಗ್ತಿದೆ. ಆದ್ರೂ ಸಹ ನಾನು ವಾಪಸ್ ಹೋಗೋದಿಲ್ಲ, ಗೇಮ್ ಅನ್ನ ಮುಂದುವರಿಸ್ತೀನಿ ಅಂತ ನಿಂತುಬಿಟ್ಟವ್ರೆ. ಈ ನೋವಿನಲ್ಲಿ ಅದ್ಭುತ ಗೋಲ್ ಕೀಪಿಂಗ್ ಅನ್ನ ಮುಂದುವರಿಸ್ತಾರೆ. ಫಸ್ಟ್ ಹಾಫ್ ಎಂಡ್ ಆಗುತ್ತೆ. ಎರಡು ಟೀಮ್ ಅವರು ಯಾವುದೇ ಗೋಲ್ಗಳನ್ನ ಹೊಡೆದಿಲ್ಲ. ಸೆಕೆಂಡ್ ಟೀಮ್ ನಲ್ಲಿ ರಣನೀತಿಯನ್ನ ಸ್ಟ್ರಾಟಜಿಯನ್ನ ಚೇಂಜ್ ಮಾಡ್ತಾರೆ. ರಹೀಮ್ ಜರ್ನಲ್ ಸಿಂಗ್ ಇದುವರೆಗೂ ಡಿಫೆಂಡರ್ ಆಗಿದ್ರು, ಈಗ ಅವರನ್ನ ಸೆಂಟರ್ ಫಾರ್ವರ್ಡ್ ಆಗಿ ಆಟ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಸ್ಟ್ರಾಟಜಿ ಸಿಂಪಲ್. ಇದುವರೆಗೂ ಜರ್ನಲ್ ಸಿಂಗ್ ಬಾಲ್ ಅನ್ನ ಗೋಲ್ ಪೆಟ್ಟಿಗೆ ಹತ್ರಕ್ಕೆ ಬಂದಾಗ ಡಿಫೆಂಡ್ ಮಾಡ್ತಿದ್ರು, ಬಾಲ್ ಅನ್ನ ಕಿತ್ಕೊಂತಿದ್ರು. ಈಗ ಗ್ರೌಂಡ್ ನ ಸೆಂಟ್ರಲ್ ನಲ್ಲೇ ಬಾಲ್ ಅನ್ನ ಡಿಫೆಂಡ್ ಮಾಡ್ತಾ ಬಾಲ್ ಅನ್ನ ಕಿತ್ಕೊಂಡು ಸ್ಟ್ರೈಕರ್ಸ್ ಗಳಿಗೆ ಪಾಸ್ ಮಾಡೋದು. ಈ ಮೂಲಕ ಅಟ್ಯಾಕ್ ಅನ್ನ ಕೊರಿಯನ್ ಹಾಫ್ ಗೆ ತಗೊಂಡೋಗೋದು ಅಂತ. ಈ ಸ್ಟ್ರಾಟಜಿ ವರ್ಕ್ ಆಗ್ತಿದೆ. ಸೆಂಟರ್ ನಲ್ಲೇ ಬಾಲ್ ನ ಕಿತ್ಕೊಂಡು ಜರ್ನಲ್ ಸಿಂಗ್ ಸ್ಟ್ರೈಕರ್ಸ್ ಗೆ ಕೊಡ್ತಾರೆ. ಇಂಡಿಯಾ ಟೀಮ್ ನ ಅಟ್ಯಾಕ್ ಜೋರಾಗಿದೆ. ಗೋಲ್ ನ ಕಡೆ ಸ್ಟ್ರೈಕಿಂಗ್ ನಡೀತಾನೆ ಇದೆ. ಬಟ್ ಗೋಲ್ ಇನ್ನೂ ಸಹ ಆಗಿಲ್ಲ. ಬಟ್ ಹೀಗೆ ಸತತ ಪ್ರಯತ್ನಗಳ ನಂತರ ಭಾರತ ಒಂದು ಗೋಲ್ ಹೊಡೆಯುತ್ತೆ, ಕೊರಿಯಾ ಒಂದು ಗೋಲ್ ಹೊಡೆಯುತ್ತೆ. ಬಟ್ ಹೀಗೆ ಡಿಫೆಂಡ್ ಮಾಡುವ ಬರದಲ್ಲಿ ಕೊರಿಯಾಗೆ ಒಂದು ಪೆನಾಲ್ಟಿ ಕಿಕ್ ಸಿಕ್ಬಿಡುತ್ತೆ. ಪೆನಾಲ್ಟಿ ಕಿಕ್ ಅಂದ್ರೆ ಡೈರೆಕ್ಟ್ 1-on-1 ಗೋಲ್ ಕೀಪರ್ ನ ವಿರುದ್ಧ ಬಾಲ್ ನ ಒದ್ದೆಯೋದು. ಬಟ್ ಪೀಟರ್ ತಂಗರಾಜ್ ಪೆನಾಲ್ಟಿ ಕಿಕ್ ಅನ್ನ ಸೇವ್ ಮಾಡಿಬಿಡ್ತಾರೆ. ತಕ್ಷಣ ಬಾಲ್ ಅನ್ನು ರಿಕವರ್ ಮಾಡ್ಕೊಂಡು ಕೌಂಟರ್ ಅಟ್ಯಾಕ್ ಶುರು ಮಾಡ್ತಾರೆ ಇಂಡಿಯನ್ಸ್. ಕೌಂಟರ್ ಅಟ್ಯಾಕ್ ಸಕ್ಸಸ್ಫುಲ್ ಆಗುತ್ತೆ. ಭಾರತ ಸೆಕೆಂಡ್ ಗೋಲ್ ಅನ್ನು ಹೊಡೆದುಬಿಡುತ್ತೆ. ಭಾರತ 2-1 ಮುಂದೆ ಇದೆ. ಗೇಮ್ ಇನ್ನೇನು ಎಂಡ್ ಆಗೋಕೆ ಬಂದಿದೆ. ಇಂಡಿಯನ್ ಟೀಮ್ ಡಿಸೈಡ್ ಮಾಡುತ್ತೆ, ತಲೆ ಮೇಲೆ ತಲೆ ಬಿದ್ರು ಸರಿಯೇ, ಸೌತ್ ಕೊರಿಯಾ ಪ್ಲೇಯರ್ಸ್ ಅನ್ನ ನಮ್ಮ ಗೋಲ್ ಪೆಟ್ಟಿಗೆ ಹತ್ರಕ್ಕೆ ಬಿಟ್ಕೊಳ್ಬಾರ್ದು ಅಂತ. ಕಡೆ ಕೋಚ್ ರಹೀಮ್ ಕೆಮ್ಮು ಅತೀವವಾಗಿ ಜಾಸ್ತಿ ಆಗ್ಬಿದೆ. ಅವರಿಗೆ ಫೀಲ್ಡ್ ನಲ್ಲಿ ನಿಂತ್ಕೊಳ್ಳೋಕೆ ಆಗ್ತಿಲ್ಲ. ಆದ್ರೂ ಕೂಡ ಟೀಮ್ ವಿನ್ ಆಗೋದನ್ನ ನೋಡ್ಲಿಕ್ಕೆ ಅಲ್ಲಿ ನಿಂತಿದ್ದಾರೆ. ಟೀಮ್ ಮೈ ಮೇಲೆ ಪ್ರಜ್ಞೆ ಇಲ್ದಂಗೆ ಆಟ ಆಡ್ತಿದೆ. ಮುಖಗಳಿಂದಲೇ ಗೋಲ್ ಅನ್ನ ತಪ್ಪಿಸ್ತಾ ಇದೆ. ಟೈಮ್ ಮುಗಿದಿದ್ರು ಸಹ ಜ್ಞಾನ ಇಲ್ಲದಂತೆ ಬಾಲ್ ನ ಅಟ್ಯಾಕ್ ಮಾಡ್ತಿದೆ ಇಂಡಿಯನ್ ಟೀಮ್. ಕಡೆಗೆ ಭಾರತ ಏಷ್ಯನ್ ಗೇಮ್ಸ್ 1962 ನ ಗೆದ್ದು ಬಿಟ್ರು ಅಂತ ಎಲ್ಲ ಕಡೆ ಡಿಕ್ಲೇರ್ ಆಗುತ್ತೆ. ಪ್ಲೇಯರ್ ಗಳೆಲ್ಲ ಫುಲ್ ಎಮೋಷನಲ್ ಆಗ್ಬಿಡ್ತಾರೆ. ಕೋಚ್ ರಹೀಮ್ಗೆ ನಿಲ್ಲೋಕು ಶಕ್ತಿ ಇಲ್ಲ, ಆದ್ರೂ ಕೂಡ ಪ್ಲೇಯರ್ ಜೊತೆ ನಿಂತು ಸೆಲೆಬ್ರೇಟ್ ಮಾಡ್ತಾರೆ. ಭಾರತ 1962 ಫುಟ್ಬಾಲ್ ಗೋಲ್ಡ್ ಅನ್ನ ಗೆದ್ಬಿಡುತ್ತೆ. ಅದೇ ಗೋಲ್ಡ್ ಮೆಡಲ್ ಅಲ್ಲಿ ಏಷ್ಯನ್ ಗೇಮ್ಸ್ ನಲ್ಲಿ. ಇದೇ ಲಾಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಡಿಯಾ ಟೀಮ್ ಗೆದ್ದಿದ್ದಂತೆ 64 ವರ್ಷಗಳ ನಂತರವೂ, ಅಂದ್ರೆ ಇದು ಗೆದ್ದ 64 ವರ್ಷಗಳ ನಂತರವೂ ಭಾರತ ಯಾವುದೇ ಒಲಿಂಪಿಕ್ ಗೆ ಸೆಲೆಕ್ಟ್ ಆಗಿಲ್ವಂತೆ. ಬೈ ದ ವೇ, ಇಂಡಿಯಾ ಟೀಮ್ ನ ಫುಟ್ಬಾಲ್ ಅನ್ನ ಹೇಟ್ ಮಾಡ್ತಿದ್ದ ರಾಯ್ ಚೌಧರಿ ಇಂಡಿಯನ್ ಟೀಮ್ ಇಷ್ಟು ಚೆನ್ನಾಗಿ ಅಭೂತಪೂರ್ವವಾಗಿ ಗೆಲ್ತಿರೋದನ್ನ ನೋಡಿ ಅವರು ಕೂಡ ಇಂಡಿಯಾಗೆ ಸಪೋರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ರು. ಈ ಗೇಮ್ ಆಗಿ 9 ತಿಂಗಳ ನಂತರ ರಹೀಮ್ ತೀರ್ ಹೋದ್ರಂತೆ. ಇದನ್ನ ಹೇಳಿ ಮೂವಿಯನ್ನ ಮುಗಿಸಲಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.